ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ, ನಾನಿವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬ ನಮ್ಮ ಮನೇಲಿ ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಮತ್ತು ಹೇಗೆಲ್ಲ ಕ್ಲೀನಿಂಗ್ ಎಲ್ಲ ನಡೆಯಿತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಬ್ಬ ಬಂತು ಅಂದರೆ ಮನೇಲಿ ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮೂಲೆಯಿಂದನೂ ಸಹ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊತಾ ಬರಬೇಕು. ಅದೊಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನನೇ ಇರಲ್ಲ. ಅದಕ್ಕೋಸ್ಕರ ಮನೆ ಎಲ್ಲನೂ ನೀಟಾಗಿ ಒಂದು ವಾರದಿಂದನೇ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು ಫಸ್ಟು ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆ ಎಲ್ಲನೂ ದೇವ್ರ ಸಾಮಾನೆಲ್ಲನೂ ತೊಳೆದು ನೀಟಾಗಿ ಫೋಟೋ ಎಲ್ಲನೂ ಒರೆಸಿ ಒಳಗಡೆ ಜೋಡಿಸಿ ನೀಟಾಗಿ ಹಬ್ಬದ ಹಿಂದಿನ ದಿನವೇ ಸಹ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಬಿಟ್ಟೆ. ಮತ್ತು ಮಾರನೆಗೆ ಎಲ್ಲನೂ ಅಡುಗೆ ಕೆಲಸಗಳಿರುತ್ತೆ ಮತ್ತು ಒಬ್ಬರು ಕೈಲೇ ಎಲ್ಲನೂ ಕೆಲಸನೂ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲನೂ ನೀಟಾಗಿ ತೊಳೆದು ರಂಗೋಲಿ ಹಾಕಿ ತೋರಣ ಎಲ್ಲನೂ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಮಕ್ಕಳು ಮತ್ತು ಮನೆಯವರೆಲ್ಲನೂ ಮಲ್ಕೊಂಡಿದ್ರು. ಸರಿ, ಅವ್ರು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ಕೊತಾ ಇದೆ. ಸರಿ, ದೇವ್ರ ಮನೆಯ ಫಸ್ಟು ರೆಡಿ ಮಾಡಿಬಿಡೋಣ, ಹೂವು ಎಲ್ಲನೂ ಹಾಕ್ಬಿಡೋಣ, ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಹೂವು ಹಾಕೋಣ ಅಂತ ತೊಗೊತಾ ಇದ್ದೀನಿ. ಸಿಕ್ಕಾಬಟ್ಟೆ ರೈಟ್ ಇದೆ ಅಂತಲೇ ಹೇಳ್ಬೋದು. ಮಾಮೂಲಿ ದಿನದಲ್ಲಿ ನೋಡಿ ಹೂವದ ರೈಟ್ ಎಲ್ಲನೂ ಸಿಕ್ಕಾಬಟ್ಟೆ ಕಮ್ಮಿ ಇರುತ್ತೆ. ಅವತ್ತು ಒಂದು ಮಾರು ಶಾಮಂತಿಗೆ 150-200 ರೂಪಾಯಿ ಇತ್ತು. ಸರಿ, ಹಬ್ಬ ಅಲ್ವಾ, ಏನು ಮಾಡೋದು, ಹೂವದ ರೈಟ್ ಎಷ್ಟಾದರೂ ಇರಲಿ, ಹಾಕಲೇಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಹಾಕ್ತಾ ಇದ್ದೀವಿ. ಮತ್ತು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಅಷ್ಟೇ ಸಿಕ್ಕಾಬಟ್ಟೆ ರೈಟ್ ಇತ್ತು. ಒಂದು ಕಟ್ಟು ಚಿಕ್ಕದೊಂದೇ ಒಂದು ಚಿಕ್ಕ ಕಟ್ಟು 20-30 ರೂಪಾಯಿ ಅಥವಾ 40 ರೂಪಾಯಿ, ಒಂದೊಂದು ಕಡೆ ಒಂದೊಂದು ರೈಟ್ ಇತ್ತು ಅಂತಲೇ ಹೇಳ್ಬೋದು. ಸರಿ ಅಂದ್ಬಿಟ್ಟು ಎಷ್ಟಾದರೂ ಆಗಲಿ ತೊಗೊಳ್ಳೇಬೇಕಲ್ವ, ಹಬ್ಬ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿದ್ದಾಯಿತು. ಅಷ್ಟರಲ್ಲಿ ಮಕ್ಕಳು ಮತ್ತು ಮನೆಯವರು ಎಲ್ಲರೂ ಎದ್ದರು. ಅವರಿಗೆ ಎಣ್ಣೆ ಹಚ್ಬಿಡೋಣ, ಆಮೇಲೆ ನಾನು ಅಡುಗೆ ಕೆಲಸ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲನೂ ಸಹ ಎಣ್ಣೆನ ಹಚ್ತಾ ಇದೆ. ಅವರಂತೂ ಸಿಕ್ಕಾಬಟ್ಟೆ ಖುಷಿ ಇದ್ದರು. ಅಪ್ಪಗಂತೂ ಸಿಕ್ಕಾಬಟ್ಟೆ ಖುಷಿ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ. ಇದೊಂದು ವರ್ಷಕ್ಕೊಂದ್ಸಲ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ವಾ, ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿಂದನೂ ಸಹ ಬಂದಿರೋ ಒಂದು ಶಾಸ್ತ್ರ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಎಲ್ಲನೂ ಮತ್ತು ದೊಡ್ಡವ್ರಿಗೆಲ್ಲನೂ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತು ಹಾಗೆ ಸ್ನಾನ ಮಾಡಿ ಹೊಸ ಬಟ್ಟೆಗಳು ಹಾಕೋ ಪದ್ಧತಿ ಅಂತೂ ಇತ್ತು. ಅದಕ್ಕೋಸ್ಕರ ನಾವು ಸಹ ಆ ರೀತಿಯಾಗಿ ಆಚರಣೆನ ಮಾಡಲೇಬೇಕಲ್ವ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲನೂ ಸಹ ರೆಡಿ ಮಾಡಿಬಿಟ್ಟು ನಾನು ಮತ್ತು ಬಾಗಿಲೆಲ್ಲನೂ ಆಗಲೇ ಹೇಳಿದ್ನೆಲ್ಲ ತೊಳೆದು ನೀಟಾಗಿ ಎಲ್ಲನೂ ರೆಡಿ ಮಾಡಿ ಒಂಥರ ಖುಷಿ ಸಂಭ್ರಮನೇ ಇತ್ತು ಅಂತಲೇ ಹೇಳ್ಬೋದು. ಹಬ್ಬದ ವಾತಾವರಣ ಬಂದ್ಬಿಡುತ್ತೆ. ನಾವು ಮಾಮೂಲಿ ದಿನ ಪೂಜೆ ಮಾಡಿದ್ರೆ ಅಷ್ಟೇನು ಅನಿಸಲ್ಲ ನಮಗೆ. ನೋಡಿ, ಈ ರೀತಿಯಾಗಿ ತೋರಣ ಎಲ್ಲನೂ ಕಟ್ಟಿ ಪೂಜೆ ಮಾಡೋದ್ರಿಂದ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸರಿ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿ ಬಿಟ್ಬಿಟ್ಟು ಅವ್ರ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಅಡುಗೆಗೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಮಾಡೋದಕ್ಕೆ ಇವತ್ತು ಒಬ್ಬಟ್ಟು ಮತ್ತು ವಡೆ ಪಾಯಸ ಹಾಗೆ ಚಿತ್ರಾನ್ನ ಮತ್ತು ಏನಾದರೂ ಸ್ವಲ್ಪ 1-2 ಥರ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ದೇವ್ರ ಮನೆಯಲ್ಲ ನಾನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನಿವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ತನ್ವಿ ಸ್ನಾನ ಮಾಡಿ ರೆಡಿಯಾಗಿ ಬಂದಳು. ಈ ಡ್ರೆಸ್ನ ನಾನು ಸ್ಟಿಚ್ ಮಾಡಿದ್ದು, ಅವಳಿಗೆ ಹಬ್ಬಕ್ಕೆ ಬೇಕು, ಈ ರೀತಿಯಾಗಿ ಟ್ರೆಡಿಷ್ನಲ್ ಆಗಿ ಹಾಕಿದ್ರೆ ಹಬ್ಬದ ದಿನ ಹೆಣ್ಮಕ್ಳಿಗೆ ಒಂಥರ ಖುಷಿ, ಮನೇಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಶ್ರೀರಾಮ್ಪುರಕ್ಕೆ ಹೋಗಿ ಡ್ರೆಸ್ ಪೀಸ್ನ ಈ ಥರ ಪೀಸ್ಗಳು ಸಿಗುತ್ತೆ kg ಲೆಕ್ಕದಲ್ಲಿ ತೊಗೊಂಡು ಬಂದು ತನ್ವಿಗೆ ಹಿಂದಿನ ದಿನ ಅವಳಿಗೆ ಸ್ಟಿಚ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ನಾನು ಫಸ್ಟ್ ಟೈಮು ಟ್ರೈ ಮಾಡಿರೋದು, ನಾನು ಇನ್ನೂ ಕಲಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು ಡ್ರೆಸ್ ಅಂತಲೇ ಹೇಳ್ಬೋದು. ಕಾಂಬಿನೇಷನ್ನು ಕಲರು ಚೆನ್ನಾಗಿದೆ. ಅದಕ್ಕೋಸ್ಕರ ತನ್ವಿಗೆ ಹಾಕೋಣ, ಇದೇ ರೀತಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಶೆಯಲ್ಲಿ ಮಕ್ಕಳು ಮತ್ತು ಮನೆಯವರು ಎಲ್ಲರೂ ಸಹ ರೆಡಿ ಆದರು. ಸರಿ, ದೇವರಿಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮದು ಇದಿದೆ ಪ್ಲ್ಯಾನು ಬೇರೆ. ದೇವ್ರಿಗೆ ಪೂಜೆ ಎಲ್ಲನೂ ಮುಗಿಸಿ ತಿರುಪತಿಗೆ ಹೋಗಬೇಕಿತ್ತು, ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೆಳಗ್ಗೆನೇ ಪೂಜೆ ಎಲ್ಲನೂ ಮುಗಿಸ್ತಾ ಇದ್ದೀವಿ. ತಿರುಪತಿಗೆ ಏನಪ್ಪ ಅಂತಂದರೆ ಈ ಥರ ಹಬ್ಬದ ಟೈಮಲ್ಲಿ ಹೋದರೆ ಜನ ರಶ್ ಕಮ್ಮಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿರುಪತಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಅಷ್ಟರಲ್ಲಿ ಪೂಜೆ ಎಲ್ಲನೂ ಬೇಗ ಮುಗಿಸ್ಕೊಂಡ್ರೆ ಬೇಗ ಹೋಗ್ಬೋದು ಮತ್ತು ಅಲ್ಲಿಗೆ ರೀಚ್ ಆಗಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ನಾವು ಸಹ ಬೆಳಗ್ಗೆ ಬೇಗನೆ ಎದ್ದಿದ್ವಲ್ಲ, ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬೇಗನೆ ಪೂಜೆ ಎಲ್ಲನೂ ಮುಗಿಸಿ ಹೊರಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಮನೇಲಿ ಒಂಥರ ಖುಷಿ ಸಂಭ್ರಮನೇ ಇತ್ತು. ಹಬ್ಬದ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ದೇವರಿಗೆ ಪೂಜೆ ಎಲ್ಲನೂ ಮುಗಿಸ್ತಾ ಇದ್ದೀವಿ.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.